ಹಾಯ್ ಫ್ರೆಂಡ್ಸ್, ಇವತ್ತಿನ ತರಗತಿಯಲ್ಲಿ ಸೆಪ್ಟೆಂಬರ್ 20ರ ಪ್ರಚಲಿತ ಘಟನೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೇದಾಗಿ ನಿಮಗಿದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನೆಕ್ಸ್ಟ್ ಸಬ್ಸ್ಕ್ರೈಬ್ ಮಾಡಿ, ಎಂಕರೇಜ್ ಮಾಡಿ. ಇಷ್ಟ ಇಲ್ಲ ಅಂತಂದರೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡೋ ಆಪ್ಷನ್ಸ್ನೂ ಇದೆ, ಕಾಮೆಂಟ್ ಮಾಡಿ. ನೆಕ್ಸ್ಟ್ ಮೊದಲನೇದಾಗಿ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ HAL ನೂತನ ಚೇರ್ಮನ್ ಮತ್ತು MD ಆಗಿ ಡಾಕ್ಟರ್ DK ಸುನೀಲ್ ನೇಮಕಗೊಂಡರು. HALನ MD ಮತ್ತು ಚೇರ್ಮನ್ ಆಗಿ ಯಾರು ಆಯ್ಕೆಯಾಗಿದ್ದಾರೆ ಅಂದರೆ ಡಾಕ್ಟರ್ DK ಸುನೀಲ್ ಅವರು ಆಯ್ಕೆಯಾಗಿದ್ದಾರೆ. HAL ಸ್ಥಾಪನೆಯಾಗಿರೋದು ಯಾವಾಗ? 22 ಡಿಸೆಂಬರ್ 1940 ಸ್ಥಾಪನೆ ಆಯಿತು. ಕೇಂದ್ರ ಕಚೇರಿ ಎಲ್ಲಿದೆ ಅಂತಂದರೆ ಬೆಂಗಳೂರಲ್ಲಿದೆ. ನೆಕ್ಸ್ಟ್ ಯಾವ ಸಚಿವಾಲಯದ ಅಡಿ ಬರುತ್ತೆ HAL ಅಂದರೆ ಕೇಂದ್ರ ರಕ್ಷಣಾ ಸಚಿವಾಲಯದ ಅಡಿ ಕಾರ್ಯನಿರ್ವಹಣೆ ಮಾಡುವುದು HAL ಅಂದರೆ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್. ಇದರ ಚೇರ್ಮನ್ ಆಯ್ಕೆಯಾಗಿದ್ದರೆ ಅದಕ್ಕೆ ಇದು ಸುದ್ದಿಯಲ್ಲಿದೆ. ನೆಕ್ಸ್ಟ್ ಇತ್ತೀಚೆಗೆ ಗ್ಲೋಬಲ್ ಸೈಬರ್ ಸೆಕ್ಯೂರಿಟಿ ಇಂಡೆಕ್ಸ್ 2024 ವರದಿಯನ್ನು ಅಂತಾರಾಷ್ಟ್ರೀಯ ಟೆಲಿಕಮ್ಯುನಿಕೇಷನ್ ಒಕ್ಕೂಟ ITU ಅಂತಾರಾಷ್ಟ್ರೀಯ ಟೆಲಿಕಮ್ಯುನಿಕೇಷನ್ ಒಕ್ಕೂಟ ಸಂಘಟನೆಯು ಪ್ರಕಟಣೆ ಮಾಡಿದೆ. ಯಾವ ವರದಿಯನ್ನು ಪ್ರಕಟಣೆ ಮಾಡಿದೆ? ಗ್ಲೋಬಲ್ ಸೈಬರ್ ಸೆಕ್ಯೂರಿಟಿ ಇಂಡೆಕ್ಸ್ 2024 ಯಾರು ಪ್ರಕಟಿಸಿದ್ದಾರೆ ಅಂದರೆ ಅಂತಾರಾಷ್ಟ್ರೀಯ ಟೆಲಿಕಮ್ಯುನಿಕೇಷನ್ ಒಕ್ಕೂಟ ITU ಅಂತಾರೆ, ಇಂಟರ್ನ್ಯಾಷನಲ್ ಟೆಲಿಕಮ್ಯುನಿಕೇಷನ್ ಯೂನಿಯನ್. ಇದು ಸ್ಥಾಪನೆಯಾಗಿರೋದು 17 ಮಾರ್ಚ್ 1865 ಸ್ಥಾಪನೆ ಆಯಿತು. 17 ಮಾರ್ಚ್ 1865 ಸ್ಥಾಪನೆ ಆಯಿತು. ಕೇಂದ್ರ ಕಚೇರಿ ಇರೋದು ಸ್ವಿಟ್ಜರ್ಲ್ಯಾಂಡ್ನ ಜಿನೆವಾದಲ್ಲಿ ಕೇಂದ್ರ ಕಚೇರಿ ಇದೆ. ಸ್ಥಾಪನೆ ಆಗಿರೋದು 17 ಮಾರ್ಚ್ 1865. ITU ಅಂದರೆ ಇಂಟರ್ನ್ಯಾಷನಲ್ ಟೆಲಿಕಮ್ಯುನಿಕೇಷನ್ ಯೂನಿಯನ್. ಯಾವ ವರದಿಯನ್ನು ಪ್ರಕಟ ಮಾಡುತ್ತೆ ಅಂದರೆ ಗ್ಲೋಬಲ್ ಸೈಬರ್ ಸೆಕ್ಯೂರಿಟಿ ಇಂಡೆಕ್ಸ್ 2024 ವರದಿಯನ್ನು ಬಿಡುಗಡೆ ಮಾಡಿದೆ. ನೆಕ್ಸ್ಟ್ ಇತ್ತೀಚೆಗೆ ಚಾಂಬ್ರಾಸ್ 1 ಹೆಸರಿನ ಉಪಗ್ರಹವನ್ನು ಇರಾನ್ ರಾಷ್ಟ್ರವು ಉಡಾವಣೆ ಮಾಡಿತು. ಯಾವ ರಾಷ್ಟ್ರ ಉಡಾವಣೆ ಮಾಡಿತು? ಇರಾನ್ ರಾಷ್ಟ್ರ. ಯಾವ ಉಪಗ್ರಹವನ್ನು? ಚಾಂಬ್ರಾಸ್ 1 ಎಂಬ ಹೆಸರಿನ ಉಪಗ್ರಹವನ್ನು. ಇರಾನ್ನ ರಾಜಧಾನಿ ಯಾವುದು ಅಂದರೆ ತೆಹರಾನ್ ಆಗಿದೆ. ಇರಾನ್ನ ರಾಜಧಾನಿ ತೆಹರಾನ್ ಆಗಿದೆ. ಅಧ್ಯಕ್ಷರಾಗಿ ಮಸೂದ್ ಪಜೆಶ್ಕಿಯಾನ್ ಅವರು ಆಯ್ಕೆಯಾಗಿದ್ದಾರೆ. ಕರೆನ್ಸಿ ಬಂದು ರಿಯಾಲ್ ಆಗಿದೆ. ನೆಕ್ಸ್ಟ್ ಇತ್ತೀಚೆಗೆ ಜಪಾನ್ ರಾಷ್ಟ್ರವು ತನ್ನ ನೂತನ ಚಂದ್ರನ ಅಧ್ಯಯನ ಯೋಜನೆ ಯಾವುದು? ಹಕ್ತು ಆರ್ ಮಿಷನ್ 2 ಅನ್ನು ಈ ವರ್ಷ ಡಿಸೆಂಬರ್ನಲ್ಲಿ ಉಡಾವಣೆ ಮಾಡಲಿದೆ. ಜಪಾನ್ನ ಐಸ್ಪೇಸ್ ಸಂಸ್ಥೆ ಅಭಿವೃದ್ಧಿಪಡಿಸಿರುವಂತಹ ಮಿಷನನ್ನು ಸ್ಪೇಸ್ ಎಕ್ಸ್ ಫಾಲ್ಕನ್ 9 ರಾಕೆಟ್ ಮೂಲಕ ಉಡಾವಣೆ ಮಾಡಲಾಗಿತ್ತು. ಯಾವ ರಾಕೆಟ್ ಮೂಲಕ ಉಡಾವಣೆ ಮಾಡಲಾಗುತ್ತೆ ಅಂದರೆ ಸ್ಪೇಸ್ ಎಕ್ಸ್ನ ಫಾಲ್ಕನ್ 9ರ ರಾಕೆಟ್ ಮೂಲಕ ಉಡಾವಣೆ ಮಾಡಲಾಗುತ್ತೆ. ಯಾವುದನ್ನು? ಹಕುತು ಆರ್ ಮಿಷನ್ 2 ಅನ್ನು ಉಡಾವಣೆ ಮಾಡಲಾಗುತ್ತೆ. ಯಾವಾಗ? ಡಿಸೆಂಬರಲ್ಲಿ. ಯಾವ ರಾಷ್ಟ್ರ? ಜಪಾನ್ ರಾಷ್ಟ್ರ. ನೆಕ್ಸ್ಟ್ ಈಗಾಗಲೇ ಜಪಾನ್ ಬಾಹ್ಯಾಕಾಶ ಸಂಸ್ಥೆಯು ಜಾಕ್ಸಾ ಸ್ಲಿಮ್ ಯೋಜನೆ ಅಡಿಯಲ್ಲಿ ಚಂದ್ರನ ಮೇಲೆ ಲ್ಯಾಂಡರನ್ನು ಯಶಸ್ವಿಯಾಗಿ ಇಳಿಸಿದೆ. ಚಂದ್ರನನ್ನು ತಲುಪಿದಂತಹ ಎಷ್ಟನೇ ರಾಷ್ಟ್ರ ಅಂತಂದರೆ 5ನೇ ರಾಷ್ಟ್ರವಾಗಿ ಜಪಾನ್ ಹೊರಹೊಮ್ಮಿದೆ. ನೆಕ್ಸ್ಟ್ ಇತ್ತೀಚೆಗೆ ವಿಪತ್ತು ನಿರ್ವಹಣೆ ಕುರಿತು 2 ದಿನಗಳ ಅಭ್ಯಾಸ ಮತ್ತು ವಿಚಾರ ಸಂಕಿರಣ ಅಭ್ಯಾಸ ಐಕ್ಯ ಅನ್ನು ಚೆನ್ನೈಯಲ್ಲಿ ಆಯೋಜನೆ ಮಾಡಲಾಯಿತು. ಯಾವುದನ್ನು? ವಿಪತ್ತು ನಿರ್ವಹಣಾ ಕುರಿತು 2 ದಿನಗಳ ಅಭ್ಯಾಸ ಮತ್ತು ವಿಚಾರ ಸಂಕಿರಣವನ್ನು ಅಭ್ಯಾಸ ಐಕ್ಯವನ್ನು ಎಲ್ಲಿ ಆಯೋಜನೆ ಮಾಡಲಾಗಿತ್ತು ಅಂದರೆ ಚೆನ್ನೈಯಲ್ಲಿ ಮಾಡಲಾಗಿತ್ತು. ಈ ಅಭ್ಯಾಸವನ್ನು ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ NDMA ಹಾಗೂ ಭಾರತೀಯ ಸೇನೆಯ ವತಿಯಿಂದ ಆಯೋಜನೆ ಮಾಡಲಾಯಿತು. NDMA ಅಂದರೆ ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ. ಸ್ಥಾಪನೆಯಾಗಿರೋದು 23 ಡಿಸೆಂಬರ್ 2005 ಸ್ಥಾಪನೆ ಆಯಿತು. ಕೇಂದ್ರ ಬಂದು ಎಲ್ಲಿದೆ ಅಂದರೆ ನವದೆಹಲಿಯಲ್ಲಿದೆ. ಮುಖ್ಯಸ್ಥರಾಗಿ ಯಾರು ಕಾರ್ಯನಿರ್ವಹಣೆ ಮಾಡ್ತಾರೆ ಅಂದರೆ ಪ್ರಧಾನಮಂತ್ರಿ ಅವರಾಗಿರ್ತಾರೆ. ನೆಕ್ಸ್ಟ್ ಟಾಪ್ 3 ಯುನೆಸ್ಕೋ ಫೋಟೋಜೆನಿಕ್ ಹೆರಿಟೇಜ್ ಸಿಟೀಸ್ ಪಟ್ಟಿ ಬಿಡುಗಡೆಯಾಗಿದೆ. ಇದರಲ್ಲಿ ಫಸ್ಟ್ ಪ್ಲೇಸಲ್ಲಿ ಯಾವುದಿದೆ ಅಂದರೆ ಅಂಗುರ ವಾಟ್. ಕಾಂಬೋಡಿಯಾದ ಅಂಗುರ್ ವಾಟ್ ಮೊದಲನೇ ಸ್ಥಾನವನ್ನು ಪಡೆದಿದೆ. ಸೆಕೆಂಡ್ ಪ್ಲೇಸಲ್ಲಿ
ನಮ್ಮ ಭಾರತದ ತಾಜ್ ಮಹಲ್ ಸೆಕೆಂಡ್ ಪ್ಲೇಸಲ್ಲಿದೆ. ಥರ್ಡ್ ಪ್ಲೇಸ್ನಲ್ಲಿ ಚೀನಾದ ಮಹಾಗೋಡೆ ಇದೆ. ನೆಕ್ಸ್ಟ್ ಯುನೆಸ್ಕೋ, ಇದು ಲಾಂಗ್ ಫಾರ್ಮ್ ಏನಾಗಿದೆ ಅಂದರೆ ಯುನೈಟೆಡ್ ನೇಷನ್ ಎಜುಕೇಷ್ನಲ್, ಸೈಂಟಿಫಿಕ್ ಆ್ಯಂಡ್ ಕಲ್ಚರಲ್ ಆರ್ಗನೈಜೇಷನ್. ಇದು ಸ್ಥಾಪನೆಯಾಗಿರೋದು ಯಾವಾಗ ಅಂದರೆ 16 ನವೆಂಬರ್ 1945 ಎಂದು ಸ್ಥಾಪನೆ ಆಯಿತು. ಇದರ ಕೇಂದ್ರ ಕಚೇರಿಯಲ್ಲಿದೆ, ಪ್ಯಾರಿಸಲ್ಲಿದೆ. ಮಹಾನಿರ್ದೇಶಕರಾಗಿ ಯಾರು ಕಾರ್ಯನಿರ್ವಹಣೆ ಮಾಡ್ತಿದ್ದಾರೆ ಅಂದರೆ ಆಂಡ್ರಿ ಅಜೌಲೆ ಅವರು ಕಾರ್ಯನಿರ್ವಹಣೆ ಮಾಡ್ತಿದ್ದಾರೆ. ನೆಕ್ಸ್ಟ್ ಇದು ಟೋಟಲಿ ಸೆಪ್ಟೆಂಬರ್ 20 ಪ್ರಚಲಿತ ಘಟನೆಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್.